ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮತ್ತೆ ಗೃಹ ಪ್ರವೇಶದ ಪಾರ್ಟ್ 2 ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಏಕೆಂದರೆ ಒಂದು ಸಲ ಅಲ್ಲೇ ಗೃಹ ಪ್ರವೇಶ ಆಗಿತ್ತು, ಇದು ಸೆಕೆಂಡ್ ಟೈಮ್ ಗೃಹ ಪ್ರವೇಶ ಮಾಡ್ತಾ ಇರೋದು. ಹಾಗಾಗಿ ಅವತ್ತಿನ ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ ಹೇಳಿ ನಾನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಮಾಡಿದರು ಡೆಕೋರೇಷನು. ನಾವಂತೂ ತುಂಬ ಎಂಜಾಯ್ ಮಾಡಿಕೊಂಡು ಗೃಹ ಪ್ರವೇಶನ ಮಾಡ್ಕೊಂಡು ಬಂದ್ವಿ. ನೋಡಿ, ಈಗ ಗೃಹ ಪ್ರವೇಶದ ಮನೆ ಹತ್ರ ಹೋಗ್ತಾ ಇದ್ದೀವಿ ಎಲ್ರೂ. ತುಂಬ ಅದ್ಧೂರಿಯಾಗಿ ಅರೇಂಜ್ಮೆಂಟನ್ನು ಮಾಡಿದರು. ಇದು ಬಂದವ್ರಿಗೆ ಕೂತ್ಕೊಳೋಕ್ಕೆ ಅಂತೇಳಿ ಚೇರನ್ನೆಲ್ಲ ಹಾಕಿದರು. ಮನೆಗೆಲ್ಲ ಫುಲ್ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಆ ಸಲ ನಾನು ವಿಡಿಯೋ ಮಾಡಿದಾಗ ಫುಲ್ ಮನೆ ವಿಡಿಯೋ ಮಾಡಿರಲಿಲ್ಲ, ಏಕೆಂದರೆ ಮತ್ತೆ ಮಾಡ್ತಾಯಿದ್ರು. ಹಾಗಾಗಿ ಬರೀ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಈ ಸಲ ಪೂರ್ತಿ ಮನೆಯೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈಗ ಇಂಟೀರಿಯರ್ ಎಲ್ಲ ಮಾಡಿಸಿರ್ಲಿಲ್ಲ ಆವಾಗ. ಈಗ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಹಾಗಾಗಿ ತುಂಬ ಚೆನ್ನಾಗಿ ಮನೆ ಕಾಣಿಸ್ತಾ ಇತ್ತು. ಎಲ್ಲರೂ ಸಹ ಹೋದ ಸಲ ವಿಡಿಯೋದಲ್ಲಿ ನನ್ನ ತೋರಿಸಿಲ್ಲ ನೀವು ಅಂತ ಎಲ್ಲ ಹೇಳ್ತಿದ್ರು ನಮ್ಮ ಅಕ್ಕ ಎಲ್ಲ. ಹಾಗಾಗಿ ನಾನು ಎಲ್ಲ ಪ್ರತಿಯೊಬ್ಬರೂ ಸಹ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇವ್ರು ನಮ್ಮ ಅಕ್ಕ, ನಮ್ಮ ಅತ್ತೆ ಮಗಳು ವೇದ ಅಂಥೇಳಿ. ಅವರು ಬಂದು ಲಕ್ಷ್ಮಿ ಅಂಥೇಳಿ ನಮ್ಮ ಅಕ್ಕನ ಮಗಳು. ಲಕ್ಷ್ಮೀ ನಿವಾಸ ಅಂತ ಏನು ಇದೆಯಲ್ಲ, ಅವಳ ಹೆಸರೇ ಇಟ್ಟಿದ್ದಾರೆ ಮನೆಗೆ. ನೋಡಿ, ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ. ಇವರೇ ಅತ್ತೆ, ನಮ್ಮ ಅತ್ತೆ. ಅಡುಗೆ ಮನೆಗೂ ಸಹ ಇಂಟೀರಿಯರ್ ಮಾಡಿಸಿದ್ರು ಮುಂಚೆನೇ. ಈಗ ಮತ್ತೆ ಇನ್ನೂ ಸ್ವಲ್ಪ ಮಾಡಿಸಿದ್ದಾರೆ. ಪ್ರತಿಯೊಂದು ರೂಮಿನ ಇಂಟೀರಿಯರ್ ಎಲ್ಲನೂ ಸಹ ನಾನು ವಿಡಿಯೋ ಮಾಡಿ ಈ ಸಲ ಶೇರ್ ಮಾಡಿದ್ದೀನಿ. ನೋಡಿ ಹೆಂಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಮಗಂತೂ ತುಂಬ ಖುಷಿ ಆಯಿತು. ಏಕೆಂದರೆ ಎಲ್ಲರೂ ಇದೊಂದು ಗೃಹ ಪ್ರವೇಶ ಆಗಲಿ ಹಬ್ಬ ಆಗಲಿ ಎಲ್ಲ ಸೇರ್ಕೊತೀವಲ್ಲ, ಹಾಗಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮಗೆ. ಎಲ್ಲರೂ ಡ್ಯಾನ್ಸು, ಡಿ ಜೆ ಹಾಕಿಸ್ಕೊಂಡು ಮ್ಯೂಸಿಕಲ್ ಚೇರು ಎಲ್ಲ ಗೇಮೆಲ್ಲ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾನು ಫುಲ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಮನೆದ ಈ ಸಲ. ಹಂಗಾಗಿ ನಾನು ಈಗ ಮನೆ ವಿಡಿಯೋನ ತೋರಿಸ್ಬೇಕು ಅಂತೇಳಿ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೆ. ಸೆಕೆಂಡ್ ಫ್ಲೋರಲ್ಲಿ ಬಂದು 3 ಬೆಡ್ರೂಮ್ ಇದೆ. ಎಲ್ಲ ರೂಮಲ್ಲೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ. ನೋಡಿ, ಇನ್ನೂ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಮಾಡ್ತಾಯಿದ್ರು. ನಾವು ಸಹ ಇಂಟೀರಿಯರ್ ಮಾಡಿದ ನಂತರ ನೋಡಿರಲಿಲ್ಲ. ಹಾಗಾಗಿ ನಾವು ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ಇಂಟೀರಿಯರ್ ಎಲ್ಲ ನೋಡಿಕೊಂಡು ಬರ್ತಾಯಿದ್ವಿ ಎಲ್ಲರೂ. ಇದು ಗೃಹ ಪ್ರವೇಶದ ಹಿಂದಿನ ದಿವಸ ನಾನು ಮಾಡಿರೋಂಥ ವಿಡಿಯೋ. ಎಲ್ಲ ಹೆಣ್ಮಕ್ಳಿಗೂ ಸಾಮಾನ್ಯವಾಗಿ ಇದೇ ಇರುತ್ತಲ್ವಾ, ಮನೆ ಹೆಂಗೆ ಕಟ್ಟಿಸಿರ್ತಾರೆ, ಮನೆ ಇಂಟೀರಿಯರ್ ಎಲ್ಲ ಹೇಗೆ ಮಾಡಿಸಿರ್ತಾರೆ, ಅದೊಂದು ನೋಡುವಂಥ ಕುತೂಹಲ ಇರುತ್ತೆ ಎಲ್ಲರಿಗೂ. ಹಾಗಾಗಿ ನಮಗೂ ಅಷ್ಟೇ ಕುತೂಹಲ ಇತ್ತು. ಹಾಗಾಗಿ ಪ್ರತಿಯೊಬ್ಬರು ಮನೆ ಹತ್ರ ಬಂದ ತಕ್ಷಣವೇ ಪ್ರತಿ ರೂಮನ್ನ ಎಲ್ಲನೂ ಸಹ ನೋಡ್ಕೊಂಡು ಬಂದ್ವಿ. ನೋಡಿ, ಇಲ್ಲಿ ಒಂದು ಪುಟ್ಟದಾಗಿ ಹಾಲ್ ಥರ ಇದೆ. ಇಲ್ಲಿ ಒಂದು ಸಿಂಪಲ್ ಫಂಕ್ಷನ್ನೇ ಮಾಡಬಹುದು. ಅಲ್ಲಿ ನನ್ನ ಮಕ್ಕಳು ಇಬ್ಬರು ಆಟ ಆಡ್ತಾಯಿದ್ರು. ಮಕ್ಕಳಿಗೆ ಆಟ ಆಡೋಕ್ಕೂ ಸಹ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳ್ಬೋದು ಅದನ್ನು. ಲಾಸ್ಟು 3rd ಫ್ಲೋರ್ಗೆ ಹೋದ್ವಿ. ಇವಾಗ ಲಾಸ್ಟ್ ಒಂದು ಬೆಡ್ರೂಮ್ ಇದೆ ಅಲ್ಲಿ, ಅದಕ್ಕೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ. ಎಲ್ಲರಿಗೂ ಮನೆಗೋಸ್ಕರ ಹಾಸಿಗೆನ ತೆಗೆದುಕೊಂಡ್ಬಂದು ಅಲ್ಲಿ ಹಾಕಿದ್ದಾರೆ. ನೋಡಿ, ತುಂಬ ದೊಡ್ಡ ರೂಮು ಅಂತ ಹೇಳ್ಬೋದು ಅದನ್ನು. ಲಾಸ್ಟ್ ಇದು ಈಚೆ ಟೆರೆಸ್. ಇದು ಇಲ್ಲಿಂದ ಈಚೆ ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಯೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿರೋದ್ರಿಂದ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟು ಅದು ಮನೆಯೆಲ್ಲ ನೋಡಿದ್ದಾಯಿತು. ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕಲ್ವಾ, ಹಾಗಾಗಿ ನಾನು ಮನೆ ಮುಂದೆ ರಂಗೋಲಿ ಬಿಡೋಕ್ಕೆ ಅಂತ ಹೇಳಿ ಬಂದೆ. ನನಗೆ ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ರಂಗೋಲಿ ಬಿಡೋಕ್ಕೆ ಅಂತೇಳಿ ಬಂದ್ವಿ. ಹಿಂದ್ಲ ಕಾಲದಲ್ಲಿ ವಾಡೆ ಅಂತ ಹೇಳಿ ಕರಿತೀವಿ ನಾವು ಅದನ್ನು. ನೋಡಿ, ಅದು ನಮ್ಮ ಅಕ್ಕನ ಮಗಳು ವರ್ಷ ವಾಡೆಗೆ ಪೇಂಟೆಲ್ಲ ಹಚ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ಲು. ಅದನ್ನು ತೆಗೆದುಕೊಂಬಂದು ಮಧ್ಯಕ್ಕೆ ಇಟ್ಟು ರಂಗೋಲಿ ಬಿಟ್ಟು ಅದ್ರ ಮೇಲೆಗಡೆ ಗಣಪತಿನ ಇಡಬೇಕು ಅಂತೇಳಿ ನಾವು ಅಲ್ಲಿ ರಂಗೋಲಿ ಬಿಟ್ಟು ಕಲ್ಲರ್ನ ತುಂಬ್ತಾ ಇದ್ವಿ. ಕಲ್ಲರ್ ಸ್ವಲ್ಪ ಶಾರ್ಟೇಜ್ ಇತ್ತು, ಹಾಗಾಗಿ ನಾವು ಸ್ವಲ್ಪ ಅದನ್ನೇ ಮೇಂಟೈನ್ ಮಾಡಿ ಹಚ್ತಾ ಇದ್ವಿ.
ನೋಡಿ ಕಲ್ಲರ್ನೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಕಲ್ಲರೆಲ್ಲ ಹಾಕ್ತಾಯಿದ್ವಿ. ನಾನು ಒಬ್ಬಳೇ ಬಿಟ್ಟರೆ ಸಾಕಾಗಲ್ಲ ಅಂತೇಳಿ ನೋಡಿ ಎಷ್ಟು ಜನ ಎಲ್ಪ್ ಮಾಡ್ತಾಯಿದ್ದಾರೆ ಅಂತ ಹೇಳಿ. ನೋಡಿ ನಮ್ಮ ವಿಹಾನು ಸಹ ಬಂದು ಕಲ್ಲರ್ ಹಚ್ಚುತ್ತಾ ಇದ್ದಾಳೆ. ಲೇಖನ ಅವ್ರ ನನ್ನ ಅಣ್ಣನ ಮಕ್ಕಳು, ಅಕ್ಕ ಮಕ್ಕಳು ಎಲ್ಲರೂ ಸೇರಿ ಕಲ್ಲರ್ ಹಚ್ಚುತ್ತಿದ್ರು. ನಾನು ಸ್ವಲ್ಪ ಎಲ್ಲ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸೈಡ್ ಬನ್ನಿ ಅಂತೇಳಿ ಕಳಿಸಿ ಮತ್ತೆ ರಂಗೋಲಿ ಬಿಡ್ತಾ ಇದ್ದೆ. ಅಂದರೆ ಮನೆ ಮುಂದೆ ಒಂದು ಫಂಕ್ಷನ್ ಆಗಿದ್ಮೇಲೆ ಒಂದು ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣ ತುಂಬಿದ್ರೆ ಅದ್ರ ಲುಕ್ಕೇ ಚೇಂಜ್ ಇರುತ್ತಲ್ವ. ಹಾಗಾಗಿ ನಾವೆಲ್ಲ ಸೇರಿ ರಂಗೋಲಿ ಬಿಟ್ಟು ಬಣ್ಣನ ತುಂಬ್ತಿದ್ವಿ. ನಮಗೆ ಮಾತಾಡೋಕ್ಕೆ ಒಂದು ಟೈಮ್ ಸಿಗುತ್ತೆ ಎಲ್ಲರೂ ಈ ಥರ ಸೇರಿದ್ರೆ, ಅದೊಂದು ತುಂಬ ಖುಷಿ. ನೋಡಿ ನಾನಿವಾಗ ಕಮಲ್ದು ಹೂವನ್ನು ಬಿಡ್ತಾಯಿದ್ದೀನಿ. ಇಲ್ಲಿ ರಂಗೋಲಿ ಬಿಟ್ಟು ಬಣ್ಣ ತುಂಬೋದಕ್ಕಿಂತ ಜಾಸ್ತಿ ಹಾಳು ಮಾಡ್ತಿದ್ದೆ ಜಾಸ್ತಿ ಆಗಿತ್ತು. ನೋಡಿ ಇವಾಗ ಲಾಸ್ಟ್ ಫೈನಲ್ ರಂಗೋಲಿ ಈ ಥರ ಬಂದಿತ್ತು. ನೆಕ್ಸ್ಟು ಬೆಳಗ್ಗೆ ಎದ್ದ ತಕ್ಷಣವೇ ದೇವ್ರುಗಳು ಬರ್ತಾಯಿದ್ವು ಮತ್ತು ಸ್ವಾಮೀಜಿ ಪಾದ ಪೂಜೆ ಇತ್ತು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಾನು ಆ ಸಲ ಒಂಥರ ಡೆಕೋರೇಷನ್ ಮಾಡಿದ್ದೆ, ಈ ಸಲ ಆ ಥರ ಬೇಡ ಅಂತೇಳಿ ಈ ಸಲ ಸಪ್ರೇಟಾಗಿ ಬೇರೆ ಥರ ಡೆಕೋರೇಷನ್ ಮಾಡಿದ್ದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಎಲ್ಲರೂ ಸಹ ಎಲ್ಪ್ ಮಾಡ್ತಾಯಿದ್ರು. ಅದರಲ್ಲಿ ತರುಣ್ ಅಂತೂ ಜಾಸ್ತಿ ಎಲ್ಪ್ ಮಾಡ್ತಾಯಿದ್ದೆ ನನಗೆ. ಈ ಥರ ಎಲ್ಲ ಮಾಡ್ತಿದ್ರೆ ಬಂದು ಜಾಸ್ತಿ ಎಲ್ಪ್ ಮಾಡ್ತಾ ಇರ್ತಾನೆ. ನಾನು ಡೆಕೋರೇಷನ್ ಮಾಡ್ದಂಗೆ ನನಗೆ ಹೂವನ್ನೆಲ್ಲ ನೀಟಾಗಿ ಬಿಡಿಸಿ ಕೊಡ್ತಾಯಿದ್ದ. ಈ ಡೆಕೋರೇಷನ್ ಎಲ್ಲ ಹೆಂಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಡೆಕೋರೇಷನ್ ಮಾಡೋಕ್ಕೆ ಅದೇ ಥರ ಇದೇ ಥರ ಐಡಿಯಾ ಬೇಕು ಅಂತ ಏನೂ ಇಲ್ಲ. ಯಾರು ಬೇಕಾದರೂ ಸಹ ನಿಮ್ಮ ಮನಸ್ಸಲ್ಲಿ ಯಾವ ಥರ ಇರುತ್ತೆ ಆ ಥರ ನಿಮ್ಮ ಇಷ್ಟ ಬಂದಂಗೆ ನೀವು ಡೆಕೋರೇಷನ್ ಮಾಡ್ಬೋದು. ಇದು ಬೆಳಗ್ಗಿನ ವಿಡಿಯೋ. ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ನೈಟ್ ಆಗಿತ್ತು. ಅದಾದ ನಂತರ ಬೆಳಗ್ಗೆ ಎದ್ದು ಎಲ್ಲ ತಿಂಡಿ ಮಾಡೋದಕ್ಕೆ ಅಂತೇಳಿ ಹೋದ್ವಿ. ನಮ್ಮ ಮಾವ ಬಿಡ್ದಿ ಇಡ್ಲಿ, ಮಲ್ಲಿಗೆ ಇಡ್ಲಿ ಅಂತ ಹೇಳಿ ಸ್ಪೆಷಲ್ ಇಡ್ಲಿ ಮಾಡಿಸಿದ್ರು. ಚೆನ್ನಾಗಿತ್ತು ಇಡ್ಲಿ ಸಾಂಬಾರು. ಇಲ್ಲೇ ಹೊಡಿತಾರ, ಅಲ್ಲಿ ಕಲಿಕ್ಯಾರಲ್ಲ. ಇಲ್ಲಲ್ಲ ಯಾರಿಗೋ ಬೇರೆ. ಸರಿ ಮುಂದ್ಕೋಣ. ನೋಡಿ 3 ಸಲ ನೀವಿಳಿಸಿ ಮನೆಗೆ ಹೊಡಿಬೇಕು ಅಂತ ಹೇಳಿದ್ರು ಐನಾರು. ಹಾಗಾಗಿ ನಮ್ಮ ಮಾಮ 3 ಸತಿ ನೀವಿಳಿಸಿ ಮನೆಗೆ ಹೊಡಿಬೇಕು ಅಂತ ಅಂದ್ಕೊಂಡು ಹೊಡಿತಾಯಿದ್ರು. ನಾನು ಪಂಚೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳೋ ಹೊತ್ತಿಗೆ ಸರಿ ಮಾಡ್ಕೊತಾ ಇದ್ದಾರೆ ಈಗ. ಇಲ್ಲಾಂದರೆ ಫುಲ್ ಅದರೊಳಗೆಲ್ಲ ಕುಂಕುಮ ಎಲ್ಲ ಹಾಕಿರೋದ್ರಿಂದ ಬಟ್ಟೆ ಎಲ್ಲ ಫುಲ್ ಗಲೀಜಾಗುತ್ತೆ. ಅಂದರೆ ಕಾಮಿಡಿ ಮಾಡ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಿದ್ವಿ. ನೆಕ್ಸ್ಟ್ ನೋಡಿ ಇಲ್ಲಿ ಅವರ ಊರ ಪಕ್ಕ ಇರೋವಂಥ ಸ್ವಾಮೀಜಿಗಳನ್ನು ಕರೆಸಿದ್ರು ಪಾದ ಪೂಜೆಗೆ. ಹಂಗಾಗಿ ಅವ್ರು ಬಂದರು. ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ಬೇಕಿತ್ತು. ನಾನು ಕಳಸ ಇಟ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ಬಂದ್ವಿ. ಅವ್ರಿಗೆ ಕಾಲಿಗೆ ನೀರು ಹಾಕಿ ಕರ್ಪೂರ ಹಚ್ಚಿ ಪಂಚಾರತಿ ಬೆಳಗಿ ಹೂನಾರ ಹಾಕಿ ಒಳಗಡೆ ಕರ್ಕೊಂಡು ಹೋಗಬೇಕು. 3 ಸ್ವಾಮೀಜಿಗಳನ್ನ ಕರೆಸಿದ್ರು. ಅಂದರೆ ಫಸ್ಟು ಗೃಹ ಪ್ರವೇಶ ದಿವಸ ಇವರೊಬ್ಬರೇ ಬರೋದಕ್ಕಾಗಿದ್ದು. ಅದರಿಂದ ಬೆಳಗ್ಗೆ ಮತ್ತು ಇನ್ನು 2 ಸ್ವಾಮೀಜಿಗಳು ಬಂದರು. ಒಬ್ಬರು ಸಿದ್ಧಗಂಗೆ ಮಠ ಸ್ವಾಮೀಜಿ, ಇನ್ನೊಬ್ಬರು ಸುತ್ತೂರು ಮಠ ಸ್ವಾಮೀಜಿ ಬಂದರು. ನೋಡಿ ಈಗ ಪಾದ ಪೂಜೆಯನ್ನು ಮಾಡ್ತಾಯಿದ್ರು. ನೋಡಿ ಈಗ ನಮ್ಮೂರಿಂದ ದೇವ್ರು ಬಂತು. ಹಾಗಾಗಿ ನಾವು ದೇವ್ರನ್ನ ಕರ್ಕೊಂಡು ಬರಬೇಕು ಅಂತೇಳಿ ಎಲ್ಲ ಹೋಗ್ತಾಯಿದ್ದೀವಿ. ಅವಳು ನಮ್ಮ ಅಣ್ಣನ ಮಗಳು ಸೌದಾಮಿನಿ ಅಂತೇಳಿ ಅವಳು ಪಂಚಾರತಿ ಹಿಡ್ಕೊಂಡಿದ್ಲು, ನಾನು ಕಳಸ ಹಿಡ್ಕೊಂಡಿದ್ದೆ.
ಮಾತಾಡಿಕೊಂಡು ಹೋಗ್ತಾಯಿದ್ವಿ. ಈ ಕಡೆ ಪವಿ ಅಂತೇಳಿ ಅವನು ಅಷ್ಟೇ ನಮ್ಮ ಅಕ್ಕನ ಮಗ, ಹಿಂದೆ ಬರ್ತಾಳು ಅಷ್ಟೇ ಆ ಅಕ್ಕನ ಮಗಳು ಅವಳು. ನೋಡಿ ಈಗ ನಮ್ಮ ದೇವ್ರು ಬಂತು, ಆ ದೇವ್ರನ್ನ ಕರ್ಕೊಂಡು ಬರಬೇಕು. ನಮಗಂತೂ ನಮ್ಮ ದೇವ್ರು ಬಂದರೆ ಸಖತ್ತು ಖುಷಿ ಆಗುತ್ತೆ. ಕಣ್ಣಲ್ಲಂತೂ ನೀರೇ ಬಂದುಬಿಡ್ತು ಎಲ್ಲರಿಗೂ, ಅಷ್ಟು ಖುಷಿ ನಮಗೆ, ಅಷ್ಟು ಭಯ ಭಕ್ತಿ ಅಂತ ಹೇಳ್ಬೋದು. ನೆಕ್ಸ್ಟು ನಮ್ಮ ದೇವ್ರನ್ನ ಕರ್ಕೊಂಡು ಹೋಗೋಣ. ನೋಡಿ ಇವಾಗ ದೇವ್ರು ಬಂದಿದ್ದಾಯಿತು. ನಾವು ಕಳಸ ಪಂಚಾರತಿ ತಗೊಂಡೋಗಿರೋದು. ಫಸ್ಟು ಕಾಲಿಗೆ ನೀರು ಹಾಕಿ ದೇವ್ರಿಗೆ ಪಂಚಾರತಿನ ಬೆಳಗ್ಗೆ ತಗೊಂಡೋಗಿರೋಂಥ ಕಳಸನೂ ಅಷ್ಟೇ ನಮ್ಮ ದೇವರಿಗೆ ಬೆಳಗಬೇಕು. ನಮ್ಮ ದೇವ್ರು ಎಲ್ಲೇ ಆಚೆ ಹೋದರೂ ಅಷ್ಟೇ, ಒಳಗಡೆ ಬಂದರೂ ಅಷ್ಟೇ, ಕಳಸ ಮಾಡ್ಕೊಂಡೋಗಿ ಕಳಸದಿಂದ ನಾವು ಫಸ್ಟು ಅದಕ್ಕೆ 3 ಸಲ ಬೆಳಗ್ಗೆನೇ ನಾವು ಮನೆಯೊಳಗೆ ಆಗಲಿ ಊರೊಳಗೆ ಆಗಲಿ ಕರ್ಕೊಳೋದು. ಹಾಗಾಗಿ ನಾನು ಇವಾಗ ಆರತಿ ಕಳಸ ಮಾಡಿದ್ದೀನಲ್ಲ, ಆ ಕಳಸದಿಂದ ಬೆಳಗ್ತಾ ಇದ್ದೀನಿ. ಇದು ನಮ್ಮ ಊರಲ್ಲಿ ಮುಂಚೆಯಿಂದ ಬಂದಿರೋಂಥ ಸಂಪ್ರದಾಯ. ಇದು ಒಂದು ಬೇಜಾರಾಯಿತು, ಯಾಕೆಂದರೆ ನಮ್ಮಣ್ಣ ಪಟೇಲ್ರು ಚಂದ್ರಣ್ಣ ಅಂತ ಹೇಳಿ ಅವರು ನಮ್ಮ ಅಕ್ಕಂಗೆ ಹೇಳಿದ್ರಂತೆ ನಾನು ದೇವ್ರು ಕರ್ಕೊಂಡು ಬರ್ತೀನಿ ಅಂತ. ಅವರು ತೀರೋಗಿದ್ರು. ಅವರು ಬರ್ದಲೇ ಇದ್ದಿದ್ದು ನಮ್ಮ ಅಕ್ಕ ತಂಗಿದ್ರಿಗೆಲ್ಲ ತುಂಬ ಅಂದರೆ ತುಂಬ ಬೇಜಾರಾಯಿತು. ಹಂಗಾಗಿ ಎಲ್ಲರಿಗೂ ಸ್ವಲ್ಪ ಅಳುನೇ ಬಂತು. ಅವರಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅನಿಸ್ತಿತ್ತು. ಏನು ಮಾಡೋಕ್ಕಾಗಲ್ಲ ಅಲ್ವಾ. ಎಲ್ಲೇ ಹೋದರೂ ಸಹ ನಮ್ಮ ಅಣ್ಣ ಎಲ್ಲ ತಕ್ಕೂ ದೇವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು. ನೋಡಿ ಪಕ್ಕದಲ್ಲಿ ಹಾಕಿದ್ದೀನಿ, ಅವರೇ ನಮ್ಮ ಅಣ್ಣ ಪಟೇಲ್ರು. ಅವರಿಲ್ಲ ಅಂತ ಸಖತ್ ಬೇಜಾರಾಯಿತು. ಅದು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋದರು. ಊರವರು ಅಷ್ಟೇ ಸಹಕಾರದಿಂದ ದೇವ್ರು ಕರ್ಕೊಂಡು ಹೋದರು. ನಮಗೆ ತುಂಬ ಖುಷಿ ಆಯಿತು, ಒಂದು ಬೇಜಾರಾಯ್ತು ಅಷ್ಟೇ. ನೋಡಿ ನಮಗೆ ಈ ಥರ ಸ್ವಾಮಿಗೆ ಕುಣಿಸ್ಕೊಂಡು ಮುಂದೆ ಹಿಂದೆ ದೇವ್ರು ಬಿಟ್ಕೊಂಡು ನಾವು ಕಳಸ ತಗೊಂಡು ಕರ್ಕೊಂಡು ಮನೆ ಹತ್ತಕ್ಕೆ ಹೋಗ್ತಾ ಇರೋದು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಅದರಲ್ಲೂ ನಮ್ಮೂರಲ್ಲಂತೂ ಹೆಣ್ಮಕ್ಳಿಗೆ ಕೆಂಪಮ್ಮ ಅಂತಂದರೆ ಸಖತ್ತು ಇಷ್ಟ. ಹಾಗಾಗಿ ಜಾಸ್ತಿ ನಾವು ನಂಬ್ತೀವಿ. ಎಲ್ಲರಿಗೂ ಅಷ್ಟೇ, ನಮ್ಮ ಮನೆಗೆ ದೇವ್ರು ಬರಬೇಕು ಅಂದರೆ ಅಷ್ಟು ಖುಷಿ ಆಗುತ್ತೆ. ಹಾಗಾಗಿ ನಾವು ಖುಷಿಯಾಗಿ ಕರ್ಕೊಂಡು ಹೋದ್ವಿ. ಮುಂದೆ ಸ್ವಾಮಿಗಳು ಕುಣ್ಕೊಂಡು ಹೋಗ್ತಾಯಿದ್ರೆ ಹಿಂದೆ ಇದನ್ನು ನಾವು ಮೆರೆಯಮ್ಮ ಅಂತ ಹೇಳಿ ಕರಿತೀವಿ ಊರಲ್ಲಿ. ಎಲ್ಲೇ ಹೋದರೂ ಊರಿಂದ ಆಚೆ ಈ ದೇವ್ರನ್ನ ಎತ್ಕೊಂಡೋಗಿ ಮನೆಗೆ ಗೃಹ ಪ್ರವೇಶಕ್ಕೆ ಮನೆಗಳಿಗೆ ಕರ್ಕೊಂಡು ಬರ್ತಾರೆ. ಇದೊಂದು ಸಂಪ್ರದಾಯ ಹಿಂದೆಯಿಂದ ಪಾಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ಅಣ್ಣ ಇರೋ ತನಕ ಸ್ವಲ್ಪ ಅವರೇ ಜಾಸ್ತಿ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲಿಗೆ ಆಗಲಿ ಕರ್ಕೊಂಡೋಗಿ ಊರರೆಲ್ಲ ಹೊರಡ್ತಾರೆ. ಆದರೆ ಅವನ ಪಟೇಲ್ರಲ್ವ ಇರಬೇಕು. ಈಗ ನಮ್ಮ ಅಣ್ಣನ ಮಗ ಅದನ್ನು ವಹಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅವ್ರಿಗೆ ಎಲ್ಲ ಊರವರು ಸಪೋರ್ಟ್ ಮಾಡ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ನೋಡಿ ಮುಂದೆ ಸ್ವಾಮ ಕುಣಿತಾ ಇದ್ದಾವೆ. ಇಲ್ಲಿ ನೋಡಿ ನಾವು ಪಟೇಲ್ರ ಮನೆ ಆಗಿರೋದ್ರಿಂದ ನಮ್ಮ ಮನೇಲಿ ನಮ್ಮ ಅಕ್ಕನ ಮಕ್ಕಳಿಗೆ ಎಲ್ಲ ದೇವರು ಅಂದರೆ ತುಂಬ ಇಷ್ಟ. ಹಾಗಾಗಿ ಇವರು ಸಹ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ರು. ಅದೊಂದು ವಿಡಿಯೋ ಮಾಡಿದ್ದ ತೇಜಸ್ಸು, ಅದನ್ನು ಸ್ವಲ್ಪ ಹಾಕಿದ್ದೀನಿ ಕ್ಲಿಪ್ಸ. ನಮ್ಮ ಅಪ್ಪನೂ ಸಹ ಅವ್ರ ಜೊತೆಲಿ ಕುಣಿತೈತೆ, ಅವರು ಸಹ ಸ್ವಾಮನ ಕುಣಿಸ್ತಾರೆ. ನಮಗೆ ಕೆಂಪಮ್ಮ ಅಂದರೆ ಸಖತ್ ಇಷ್ಟ. ಅದರಲ್ಲಿ ಈ ಥರ ಡ್ಯಾನ್ಸ್ ಮಾಡೋದು ಅಂದರೆ ಇನ್ನೂ ಸಖತ್ ಇಷ್ಟ. ನಾನೇನ ಡ್ಯಾನ್ಸ್ ಎಲ್ಲ ಮಾಡಲ್ಲ, ಆದರೆ ಡ್ಯಾನ್ಸ್ ಮಾಡೋರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಎಷ್ಟು ಖುಷಿ ಇದೆ ನೋಡಿ ಎಲ್ಲರಿಗೂ. ನೆಕ್ಸ್ಟು ಮನೆ ಒಳಗೆ ಈಗ ಕರ್ಕೊಂಡೋಗ್ಬೇಕು. ಹಾಗಾಗಿ ವಾದ್ಯನ ಚೇಂಜ್ ಮಾಡಿ ಅಂತ ಅವ್ರಿಗೆ ಹೇಳ್ತಾಯಿದ್ರು. ಈಗ ವಾದ್ಯ ಚೇಂಜ್ ಮಾಡಿದ ನಂತರ ಉಯ್ಯಾಲೆ ಥರ ಆಡಿಸ್ಕೊಂಡು ಒಳಗಡೆಗೆ ಕರ್ಕೊಂಡು ಬರ್ತಾರೆ. ಇವಾಗ ಮುಂದಕ್ಕೆ ಹಿಂದಕ್ಕೆ ಉಯ್ಯಾಲೆ ಆಡ್ದಂಗೆ ಆಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ನೋಡಿ.
ನೋಡಿ ಇವಾಗ ಒಳಗಡೆ ಕರ್ಕೊಂಡು ಬಂದು ಗದ್ಗೆ ಮಾಡ್ತಾಯಿದ್ದಾರೆ. ನೋಡಿ ಇವಾಗ ಒಳಗಡೆ ಗದ್ಗೆ ಮಾಡಿದ್ದಾಯಿತು. ಈಗ ದೊಡ್ಡ ಸೋಮ ಕುಣಿತಾ ಇದೆ. ಅದು ಅಷ್ಟೇ ಕುಣ್ಕೊಂಡೇ ಒಳಗೆ ಬರೋದು. ನೋಡಿ ನಮ್ಮೂರಲ್ಲಿ ಭಜನೆ ಮಾಡ್ತಾರೆ. ಅವರು ಸ್ವಲ್ಪ ಹೊತ್ತು ಭಜನೆ ಮಾಡಿದ್ರು. ಅದು ಚೆನ್ನಾಗಿತ್ತು ಕಾರ್ಯಕ್ರಮ. ನೋಡಿ ಸಂಜೆ ಆಗಿತ್ತು, ಊರಿಗೆ ಹೊರಡಬೇಕಿತ್ತು. ಹಾಗಾಗಿ ಮಹಾಮಂಗಳಾರತಿ ಮಾಡ್ತಾಯಿದ್ರು. ಅಲ್ಲೇ ಊರು ಪಕ್ಕ ಇರೋ ವೈದ್ಯನಾಥೇಶ್ವರ ದೇವರನ್ನು ಸಹ ಕರೆಸಿದ್ರು. ಆ ದೇವರನ್ನು ಸಹ ಫಸ್ಟು ಕಳಿಸಿ ನೆಕ್ಸ್ಟು ನಮ್ಮ ದೇವ್ರನ್ನ ಕಳಿಸೋ ಅಂಥ ಕಾರ್ಯಕ್ರಮ ಇತ್ತು. ಹಾಗಾಗಿ ಅಲ್ಲಿಗೆ ಕಳಿಸ್ತಾಯಿದ್ರು. ನಾವೆಲ್ಲ ಸ್ವಲ್ಪ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಊಟ ಮಾಡೋದಕ್ಕೆ ಹೇಳಿ ಅದು ಗೋಬಿ ಮಂಚೂರಿ ಊಟ ಮಾಡಿ ಬಂದ ನಂತರ ನಮ್ಮ ದೇವ್ರನ್ನ ಸಹ ಎತ್ತಿದ್ರು. ಊರಿಗೆ ಕರ್ಕೊಂಡೋಗ್ಬೇಕು ಅಂತೇಳಿ. ಆಲ್ರೆಡಿ ಸಂಜೆ 5 ಗಂಟೆ ಮೇಲೆ ಆಗಿತ್ತು. ನೋಡಿ ಇವಾಗ ದೇವರನ್ನ ಊರಿಗೆ ಕಳಿಸ್ತಾ ಇದ್ದಾರೆ. ಈ ಊರಿಂದ ನಮ್ಮೂರಿಗೆ ಕಳಿಸ್ತಾ ಇದ್ದಾರೆ. ಈಗ ದೊಡ್ಡ ಸ್ವಾಮಿನೂ ಸಹ ಒಳಗಡೆಯಿಂದ ಕುಣ್ಕೊಂಡು ಈಚೆ ಕಡೆಗೆ ಬರುತ್ತೆ. ಇದಕ್ಕೆ ಮಣೇವ ಅಂತ ಹೇಳ್ತೀವಿ. ಮಣೇವ ಹಾಕ್ತಾರೆ, ಸ್ವಲ್ಪ ಹೊತ್ತು ಕುಣಿಸ್ತಾರೆ. ವಾದ್ಯಕ್ಕೆ ತಕ್ಕಂತೆ ಕುಣಿಸಿ ಸ್ವಲ್ಪ ಹೊತ್ತು ಅದಾದ ನಂತರ ಊರಿಗೆ ಕರ್ಕೊಂಡು ಹೋಗ್ತಾರೆ. ನೋಡಿ ಇವಾಗ ಊರಿಗೆ ಹೊರಡಬೇಕು. ಹಾಗಾಗಿ ಎರಡೂ ಸಾಮನ್ನ ಸಹ ಈಗ ಕುಣಿಸ್ತಾ ಇದ್ರು. ನೋಡೋಕ್ಕೆ 2 ಕಣ್ಣು ಸಾಲದು. ನಮಗಂತೂ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟು ಇಷ್ಟ ನಮ್ಮ ದೇವ್ರು ನಮಗೆ. ಎರಡೂ ಸಾಮನ್ನು ಸಹ ಈಗ ಕುಣಿಸ್ತಾ ಇದ್ದಾರೆ. ನೋಡಿ ಎಷ್ಟು ಇನ್ನೂ ಚೆನ್ನಾಗಿ ಕುಣಿಸೋರು. ವಾದಿದರು ನಾವು ಸಲ ನೆಲ್ಲಿಕೆರೆಯವರು ಅಂತ ಹೇಳಿದ್ದಾರೆ, ಅವ್ರಿಗೆ ಹೇಳ್ತಿದ್ವು. ಈ ಸರಿ ಸ್ವಲ್ಪ ಬೇರೆಯವ್ರಿಗೆ ಹೇಳಿರೋದ್ರಿಂದ ವಾದಿದರು ಸ್ವಲ್ಪ ಚೇಂಜ್ ಆಗಿದ್ದಾರೆ. ವಾದ್ಯ ಇನ್ನೂ ಚೆನ್ನಾಗಿ ಬಾರಿಸೋರು ಅವರಾಗಿದ್ದರೆ. ಇವರು ಬಾರಿಸ್ತಾರೆ, ಬಾರಿಸಲ್ಲ ಅಂತೇನಿಲ್ಲ. ಆದರೆ ನಮ್ಮ ದೇವ್ರಿಗೆ ಯಾವಾಗಲೂ ನೆಲ್ಲಿಕೆರೆಯವ್ರನ್ನೇ ಕರೆಸಿ ರೂಢಿಯಾಗಿರೋದ್ರಿಂದ ನಮ್ಗೆ ಅವ್ರ ವಾದ್ಯನೇ ಸೆಟ್ಟಾಗಿತ್ತು. ನಮ್ಮ ಮನಸ್ಸಿಗೆ ಅವ್ರ ವಾದ್ಯನೇ ಸೆಟ್ಟಾಗಿರುತ್ತೆ. ಹಾಗಾಗಿ ಇನ್ನೂ ಚೆನ್ನಾಗಿ ಬಾರಿಸ್ಬೇಕಿತ್ತು, ಇನ್ನೂ ಚೆನ್ನಾಗಿ ಬಾರಿಸ್ಬೇಕಾಯಿತು ವಾದ್ಯನ ಅನ್ನಂಗೆ ನಮಗೆ ಮನಸ್ಸಿಗೆ. ಆದರೆ ಚೆನ್ನಾಗಿತ್ತು, ಬೆಟರಾಗಿತ್ತು, ಪರವಾಗಿಲ್ಲ. ಇದೇ ತಿಂಗಳು 26ನೇ ತಾರೀಕಿಂದ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರದಿಂದ ಸ್ಟಾರ್ಟ್ ಆದರೆ ಇನ್ನು ಸೋಮವಾರ ತನಕನೂ ಇರುತ್ತೆ ಜಾತ್ರೆ. ಜಾತ್ರೆದ ಸಂಪೂರ್ಣ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ಜಾತ್ರೆ ಒಂದೊಂದು ದಿವಸನೂ ಒಂದೊಂದು ಆಚರಣೆಯನ್ನು ಪಾಲಿಸ್ತಾ ಬರ್ತಾರೆ. ನೋಡಿ ಇವಾಗ ಮಣೆಯನ್ನು ಹಾಕ್ತಾಯಿದ್ದಾರೆ. ಮಣೆಯನ್ನು ಹಾಕಲೇಬೇಕು. ಈಗ ಮುಸ್ಕಾಕಿ ಸ್ವಾಮನ್ನ ಊರಿಗೆ ತಗೊಂಡೋಗ್ಬೇಕು. ಹಾಗಾಗಿ ಅದಕ್ಕೆ ಮಣೆ ಹಾಕ್ತಾಯಿದ್ದಾರೆ. 2 ಸ್ವಾಮಿಗಳಿಗೂ ಅಷ್ಟೇ ಮಣೆ ಹಾಕ್ತಾರೆ. ಮಣೆ ಹಾಕಬೇಕಾದ್ರೆ ಈ ಥರ ಸಂಪ್ರದಾಯನ ಪಾಲಿಸ್ತಾರೆ. ನೋಡಿ ಈ ಥರ ಚಾಟಿ ಹೊಡ್ಕೊಳೋದೇ ಆಗಲಿ, ಅವು ಊರಲ್ಲಿದ್ದರೆ ಕತ್ತಿ ತಗೊಂಡು ಕತ್ತೆ ವರ್ಷೆ ಥರ ಆಡೋದು, ಆ ಥರ ಎಲ್ಲ ಮಾಡ್ತಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಳ್ಳಿ ಜನಗಳಿಗೆ ಇದೊಂದು ಸಾಂಸ್ಕೃತಿಕ ಕಲೆ ನೋಡೋಕ್ಕೆ ಸಿಗುತ್ತಲ್ಲ, ಅದೊಂದು ಖುಷಿ ಅಂತಲೇ ಹೇಳ್ಬಹುದು ನಮಗೆ. ಟೌನರ್ಗೆ ಇದೆಲ್ಲ ಆಶ್ಚರ್ಯ ಅಂತ ಅನಿಸ್ಬೋದೇನೋ, ಆದರೆ ಹಳ್ಳಿ ಜನಗಳಿಗೆ ಇದೊಂಥರ ಚೆನ್ನಾಗಿರುತ್ತೆ.
ನಮಗಂತೂ ಜಾತ್ರೆ ಬಂತು ಅಂದರೆ ಸಖತ್ತು ಖುಷಿ ಆಗುತ್ತೆ. ಜಾತ್ರೆ ಮುಗಿದ್ರೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಅಯ್ಯೋ ಎಷ್ಟು ಬೇಗ ಮುಗ್ದೋಯ್ತಲ್ಲಪ್ಪ ಅನ್ನಂಗೆ ಆಗುತ್ತೆ. ಇನ್ನೊಂದು ವರ್ಷ ಕಾಯಬೇಕಲ್ಲ ಜಾತ್ರೆ ಬರೋದಕ್ಕೆ ಅಂತ ಅನ್ನಿಸ್ತಾ ಇರುತ್ತೆ. ಈಗ ಮತ್ತೆ ನಮ್ಮ ಜಾತ್ರೆ ಸ್ಟಾರ್ಟ್ ಆಗಿದೆ. ಫಸ್ಟು ಆರತಿ, 2ನೇ ದಿನ ಬಾಯಿಬೀಗ, 3ನೇ ದಿನ ಸಿಡಿ, 4ನೇ ದಿವಸ ಬಣ್ಣ ಉರುಳಿಕೆ ಬರುತ್ತೆ ಅಂತ ನಾವು ಕರಿತೀವಿ. ಅದು ನಿಮ್ಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಗೊತ್ತಿಲ್ಲ. ನೋಡಿ ಎರಡೂ ಸೋಮಕ್ಕೆ ಮಣೆ ಹಾಕಿದ್ದಾಯಿತು. ಲಾಸ್ಟಲ್ಲಿ ನೋಡಿ ಈಗ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನನಗೆ ಒಂದು ವಿಡಿಯೋ ಮಾಡ್ಕೊತಿದ್ದೆ ಅಷ್ಟೇ. ನನಗೆ ಡ್ಯಾನ್ಸ್ ಎಲ್ಲ ಆಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಇವರೆಲ್ಲ ಚೆನ್ನಾಗಿ ಆಡ್ತಾರೆ, ಹಾಗಾಗಿ ಆಡಲಿ ಆಡಿ ಅಂತೇಳಿ ಎನ್ಕರೇಜ್ಮೆಂಟ್ ಕೊಡ್ತಿದ್ವಿ ಎಲ್ಲ ನಿಂತ್ಕೊಂಡು. ನಮ್ಮ ಅಪ್ಪಾಜಿ ಅದು ಕುಣಿತಾ ಇರೋದು ಮಧ್ಯದಲ್ಲಿ. ಅವರೆಲ್ಲ ಮೊಮ್ಮಕ್ಕಳಿಗೆ ಎಲ್ಲ ಡ್ಯಾನ್ಸ ಹೇಳಿ ಕುಣಿಸ್ತಾ ಇತ್ತು. ಏನೋ ಹೇಳ್ತಾರಲ್ಲ, ಪಂಜರದಲ್ಲಿರೋ ಅಕ್ಕಿನ ಈಚೆಗಡೆ ಬಿಟ್ಟಂಗೆ ಆಯಿತು ಅನ್ನಂಗೆ ಆಗಿದೆ ಅವ್ರಿಗೆಲ್ಲ. ಅಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡಿ, ಯಾಕೆಂದರೆ ಮನೇಲಿ ಎಲ್ಲರ ಹಿಂಗೆ ಫಂಕ್ಷನ್ಗೆ ಹೋದಾಗ ಮನೇಲಿ ಯಾರು ಬಿಡಲ್ಲ ಆಗ್ತಿರು ಈ ಥರ ಎಲ್ಲ ಆಡೋಕ್ಕೆ. ಎಲ್ಲ ರಿಸ್ಟ್ರಿಕ್ಷನ್ ಹಾಕಿ ಇಟ್ಟಿರ್ತಾರೆ, ಹಂಗೆ ಆಡಬೇಡಿ ಅಂತೇಳಿ. ಈಗ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಮನೆಯದೇ ಫಂಕ್ಷನ್ ಅಂತೇಳಿ. ಹಂಗಾಗಿ ಅವ್ರಿಗೆ ಸಖತ್ ಖುಷಿ. ಹಂಗಾಗಿ ಎಲ್ಲರೂ ಇಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅಲ್ಲಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಪ್ಲೀಸ್ ನಮಗೂ ಸಹ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ನೋಡಿ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾಯಿದ್ರು, ನಾನು ಬೇಡ ಅಂತ ಹೇಳ್ತಾಯಿದ್ದೆ ನಿಂತ್ಕೊಂಡು. ನಮಗೆ ದೇವ್ರನ್ನ ಕಳಿಸ್ಬೇಕು ಈಗ, ಬೇಜಾರಾಗ್ತಾಯಿತ್ತು, ಆದರೂ ಕಳಿಸ್ಲೇಬೇಕಲ್ಲ, ಕಳಿಸ್ತಾ ಇದ್ದೀವಿ. ಬೆಳಗ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಖುಷಿ ಇತ್ತು, ಅಷ್ಟೇ ಬೇಜಾರಾಗ್ತಾಯಿತ್ತು. ಹೋಗಬೇಡ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಂಜೆ ನೋಡಿ ಡ್ಯಾನ್ಸ್ ಇತ್ತು, ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು. DJ ಹಾಕ್ಕೊಂಡು ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ನೆಕ್ಸ್ಟ್ ಇದಾದ ನಂತರ ಮ್ಯೂಸಿಕಲ್ ಚೇರ್ ಆಟ ಇತ್ತು. ಪೂರ್ತಿ ವಿಡಿಯೋ ನೋಡಿ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ನಕ್ಕು ಸಾಕಾಗುತ್ತೆ, ಅಷ್ಟು ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟು ಮತ್ತು ಮ್ಯೂಸಿಕಲ್ ಚೇರು. ಅಂದರೆ ಇದು ನಾನು ಸ್ವಲ್ಪ ಜನ ಅಲ್ಲೇ ಔಟ್ ಆಗಿದ್ದರು, ಅದಾದ ನಂತರ ಹಾಕಿದ್ದೀನಿ ಈ ವಿಡಿಯೋನ. ಚೆನ್ನಾಗಿತ್ತು ನೋಡಿ, ಎಂಜಾಯ್ ಮಾಡ್ಬೋದು ನೋಡಿ. ಎಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತೇಳಿ. ನಿಮ್ಮ ಫ್ಯಾಮಿಲಿಯೂ ಇದೇ ಥರ ಎಂಜಾಯ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವೆಲ್ಲ ಸೇರಿದ್ರೆ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರ್ತೀವಿ. ಅದಕ್ಕೋಸ್ಕರನೇ ಒಂದು ದಿವಸ ಮುಂಚೆನೇ ಹೋಗಿ ಅವತ್ತು ನೈಟ್ ಪೂರ್ತಿ ಎಲ್ಲ ಉಳ್ಕೊಂಡು ಅವತ್ತಿನ ಬೆಳಗ್ಗೆ ಸಂಜೆ ಹೊರಟ್ವಿ ನಾವೆಲ್ಲ. ಆಗ ಬೇಜಾರಾಯಿತು, ತುಂಬ ಬೇಜಾರಾಯಿತು. ಎಲ್ಲ ಅವರು ಊರಿಗೆ ಹೋಗಬೇಕಾದ್ರೆ. ಇದ್ದಾಗ ಎಲ್ಲ ಎಷ್ಟು ಚೆನ್ನಾಗಿ ಖುಷಿಯಾಗಿರ್ತೀವಿ. ಹೋಗಬೇಕು ಅಂದರೆ ಸುಮ್ಮನೆ ಬೇಜಾರಾಗ್ತಾ ಇರುತ್ತೆ. ನೋಡಿ ನೆಕ್ಸ್ಟ್ ನೋಟ್ ಹೇಳಿದ್ರು. ನನಗಂತೂ ನೋಟ್ ಸಿಗಲಿಲ್ಲ. ಅಲ್ಲೇ ಪಕ್ಕ ನಮ್ಮ ನಿಶ್ಚಲ ಕುಂತಿದ್ದ, ಅವನು ಕೊಟ್ಟ ನನಗೆ ನೋಟ. ನೆಕ್ಸ್ಟ್ ನೋಡಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರೂ ನೋಟ್ಗೋಸ್ಕರ ಕಿತ್ತಾಡ್ತಿದ್ರು. ಅದರಲ್ಲಿ ಅವಳು ನೋಟ್ ಅವಳಿಗೆ ಕೊಟ್ಟರೆ ಎಲ್ಲಿ ಹೋಗಿ ಕೂತ್ಕೊಂತಳು ಅಂತ ಪರ್ಸ್ನೇ ಕಿತ್ಕೊಂಬಂದು ಕೂತ್ಕೊಂಬಿಟ್ಲು.
ಎಷ್ಟು ಕಾಮಿಡಿ, ನಕ್ಕು ನಕ್ಕು ಸಾಕಾಗೋಯ್ತು ನನಗಂತೂ. ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ. ನೋಡಿ ಲಾಸ್ಟಲ್ಲಿ ವರ್ಷ ನಾನು ಇಬ್ಬರೇ ಉಳ್ಕೊಂಡಿದ್ದು. ನೆಕ್ಸ್ಟ್ ಮ್ಯೂಸಿಕಲ್ ಚೇರ್ ಆಡ್ಸೋಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ನಾನೇ ಗೆಲ್ತೀನಿ ಅಂತ ಜಾಸ್ತಿ ಓಪಿತ್ತು. ಅವರು ನನಗೆ ಫ್ರೂಟ್ ಹೇಳಿದ್ರು, ಫ್ರೂಟ್ ಒಳಗಡೆ ಹೋಗಿ ತರಬೇಕಿತ್ತು. ಅವರು ಫ್ರೂಟ್ ಬಂದು ಅಲ್ಲಿ ಬಾಗ್ಲ ಹತ್ರನೇ ಇತ್ತು, ಫ್ರೂಟು ಬನಾನ ಇತ್ತು ಒಂದು, ಅದನ್ನೇ ತೊಗೊಂಡು ಬರ್ಬೋದಾಯಿತು. ಅವ್ರು ಅದು ನೋಡೇ ಹೇಳಿದ್ದು, ಆದರೆ ನಮಗೆ ಗೊತ್ತಿಲ್ಲ. ನಾನು ಆ ವರ್ಷ ಇಬ್ಬರು ಒಳಗಡೆ ಹೋದ್ವಿ, ಆದರೆ ವರ್ಷ ಫಸ್ಟ್ ಬಂದು. ಪರವಾಗಿಲ್ಲ, ಯಾರಿಗಿದ್ರು ಸಂತೋಷ. ಅಂದರೆ ಎಂಜಾಯ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ನನ್ನ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.